ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೊಸದಾದ ಮತ್ತು ಹಬ್ಬಕ್ಕೆ ವಿಶೇಷವಾಗಿ ಮಾಡುವ ಒಂದು ಒಳ್ಳೆಯ ರೈಸ್ ರೆಸಿಪಿ ಮಾಡ್ತಿದ್ದೀನಿ. ಈ ರೈಸ್ ತುಂಬ ರುಚಿಯಾಗಿ ಬಂದಿರೋದ್ರಿಂದ ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡು ಈ ರೆಸಿಪಿ ಮಾಡಿದೆ. ಇಲ್ಲಿ ನಾನು ಮೊದಲಿಗೆ ಅನ್ನಕ್ಕೆ ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ಅರ್ಧ ಗಂಟೆ ನೀರಿನಲ್ಲಿ ನೆನೆಸಿಟ್ಟಿದ್ದೆ ಮತ್ತು ಒಂದು ಕಡೆ ನೀರು ಬಿಸಿಗಿಟ್ಟಿದ್ದೆ. ನೀರು ಕುದಿಯುವಾಗ ನೆನೆಸಿದ ಅಕ್ಕಿ ಹಾಕಿ 2 ಚಮಚ ಬೆಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರೈಸ್ ರೆಡಿ ಮಾಡಿದೆ. ಇಲ್ಲಿ ನಾನು 1 ಕಪ್ ಅಕ್ಕಿಗೆ 2 ಕಪ್ ನೀರು ತೊಗೊಂಡಿದ್ದೆ. ಈ ಅಳತೆಯಲ್ಲಿ ಅನ್ನ ಮಾಡಿದರೆ ಉದುರಾಗಿ ಚೆನ್ನಾಗಿ ಬರುತ್ತೆ. ನಾನು ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ, ಉದ್ದಗೆ ಹೆಚ್ಚಿದ ಈರುಳ್ಳಿ, ಕರಿಬೇವು, ನಿಂಬೆಹಣ್ಣು, ಹಸಿ ಬಟಾಣಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಮೊದಲೇ ರೆಡಿ ಮಾಡಿಟ್ಟಿದ್ದೆ. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ತೀನಿ. ಇದಕ್ಕೀಗ ಸ್ವಲ್ಪ ಜೀರಿಗೆ, ಗೋಡಂಬಿ ಹಾಕಿ ಇದನ್ನು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರಿದು ನಂತರ ಇದಕ್ಕೆ ಈರುಳ್ಳಿ, ಕರಿಬೇವು ಹಾಕಿ ಇದು ಒಂಚೂರು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಕೈಯಾಡಿಸ್ತಿರ್ಬೇಕು. ಈಗ ರುಬ್ಬಿರೋ ಮಸಾಲೆ ಹಾಕ್ತಿದ್ದೀನಿ. ಇಲ್ಲಿ ಮಸಾಲೆಗೆ ನಾನು 4 ಚಮಚ ತೊಗರಿಬೇಳೆ, 2 ಕಟ್ಟು ಪುದೀನ, 8 ರಿಂದ 10 ಹಸಿಮೆಣಸಿನಕಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ಅದನ್ನು ರುಬ್ಬಿಟ್ಕೊಂಡಿದ್ದೆ. ಈಗ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡಿ ಇದಕ್ಕೆ ಬೇಯಿಸಿದ ಹಸಿ ಬಟಾಣಿಯನ್ನು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು 1 ಚಮಚ ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೊನೆಯಲ್ಲಿ 2 ನಿಂಬೆಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು, ಅಂದರೆ ಎಣ್ಣೆ ಮೇಲೆ ತೇಲುವ ಹಾಗೆ ಬಂದಿರುತ್ತೆ ಅಲ್ಲಿವರೆಗೆ ಬಿಟ್ಟರೆ ಸಾಕು, ಮಸಾಲೆ ಒಗ್ಗರಣೆ ರೆಡಿಯಾಗುತ್ತೆ. ಅನ್ನ ಮಾಡಿ ಇಟ್ಟಿರೋದನ್ನು ಬೇರೆ ಪಾತ್ರೆಗೆ ಹಾಕಿ ಸ್ವಲ್ಪ ಆರಲು ಬಿಟ್ಟಿದ್ದೆ. ಅನ್ನ ಮಾಡುವಾಗ ಬೆಣ್ಣೆ ಹಾಕಿರೋದ್ರಿಂದ ಅನ್ನ ಎಷ್ಟು ಉದುರಾಗಿ ಆಗಿತ್ತು. ಈಗ ಮಾಡಿದ ಮಸಾಲೆ ಒಗ್ಗರಣೆನ ಅನ್ನಕ್ಕೆ ಹಾಕಿ ನಿಧಾನವಾಗಿ ಕಲಸಿ ಕೊನೆಯಲ್ಲಿ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮಸಾಲ ರೈಸ್ ರೆಡಿ ಆಗುತ್ತೆ. ವಾವ್, ನೋಡಿ ಎಷ್ಟು ಚೆಂದ ಕಾಣುತ್ತೆ ಮತ್ತು ರುಚಿ ಮಾತ್ರ ಸೂಪರ್ ಆಗಿತ್ತು. ನೀವು ಇದನ್ನು ಒಂದು ಸಾರಿ ಟ್ರೈ ಮಾಡಿ, ಈ ಟೇಸ್ಟ್ ಮರೆಯೋದೇ ಇಲ್ಲ. ಮತ್ತು ಈ ರೆಸಿಪಿ ನೀವು ಟ್ರೈ ಮಾಡಿದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಓಕೆ, ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.